ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸುಟ್ಟು ಹೋದ ಟಿಸಿಗಳ ದುರಸ್ತಿಗೆ ಆಗ್ರಹ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರೈತರ ಪರದಾಟ. ಹುಣಸಗಿ ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಜಮೀನುಗಳಲ್ಲಿ ಅಳವಡಿಸಲಾಗಿರುವ ವಿದ್ಯುತ್ ಪರಿವರ್ತಕಗಳು ಟಿಸಿ ಸುಟ್ಟು ಹೋಗಿ ವರ್ಷಗಳೇ ಕಳೆದಿದ್ದರೂ ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚನ್ನಪ್ಪ ಪೂಜಾರಿ ಬಣದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳು ಗರಿಗೆದರಿದ್ರೂ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವೆಡೆ ಬಿತ್ತನೆ ಮುಗಿದಿದ್ದು ಸಕಾಲಕ್ಕೆ ಮಳೆಯಿಲ್ಲದೆ ಬೆಳೆಗಳು ಒಣಗುತ್ತಿವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ನೀರುಣಿಸಲು ಸಾಧ್ಯವಾಗುತ್ತಿಲ್ಲ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಬೈಲಕುಂಟಿ, ಬೆಂಚಿಗಡ್ಡಿ, ಯದ್ದಲಬಾವಿ, ಸೋನಾಪುರ, ಗೆದ್ದಲಮರಿ, ಹೊಂಬಾಳ್ಕರ್, ಕೋಡೇಕಲ್, ಬಲಶೆಟ್ಟಿಹಾಳ್, ಕಾಮನಟಗಿ ಹಾಗೂ ಮಂಜಲಾಪುರ ಗ್ರಾಮಗಳ ರೈತರು ಈ ಸಮಸ್ಯೆಗಳಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಅನೇಕ ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅನಿವಾರ್ಯವಾಗಿ ರೈತ ಸಂಘದ ನೇತೃತ್ವದಲ್ಲಿ 100 ರೈತರು ಒಗ್ಗೂಡಿ ಹುಣಸಗಿ ಜೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುಟ್ಟು ಹೋಗಿರುವ ಟಿಸಿಗಳನ್ನು ಕೂಡಲೇ ದುರಸ್ತಿಗೊಳಿಸಿ ರೈತರಿಗೆ ಬೆಳೆ ಉಳಿಸಿಕೊಳ್ಳಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ರೈತ ಮುಖಂಡರು ಹಾಗೂ 100 ರೈತ ಬಂಧುಗಳು ಉಪಸ್ಥಿತರಿದ್ದರು. ಆನಂದ ರಾಠೋಡ್, ಫ್ರೀಡಂ 19 ನ್ಯೂಸ್, ಯಾದಗಿರಿ ಜಿಲ್ಲೆ. ತಾಲೂಕಿನ ಹಲವಾರು ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ರೈತ ಮುಖಂಡರು ಹಾಗೂ ನಮ್ಮ ಈ ಭಾಗದ ವಾಲ್ಮೀಕಿ ಸಂಘಟನೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಗೌಡರು ನಮ್ಮ ರೈತರ ಹಲವಾರು ಸಮಸ್ಯೆಗಳನ್ನ ಅವ್ರ ಮುಂದೆ ತಂದಿಟ್ಟಿದ್ದೀವಿ. ಈ ಸಮಸ್ಯೆಗಳ ಬಗ್ಗೆ ನಮ್ಮ AW ಸಾಹೇಬರು ಮತ್ತು ಅವರ ಸಮ್ಮುಖದಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಗದ್ದಲ್ದಾಗ ಕೇಳಿಲ್ಲ, ಇನ್ನೊಂದ್ಸಲ ರಿಪೀಟ್ ಹೇಳಿಬಿಡ್ತೀನಿ. ನಮ್ಮ ರೈತರ ಸಮಸ್ಯೆಗಳು ಏನೇನು ಅದಾವ ಅಂತೇಳಿ. ಈಗ ವಿಷಯ ಹುಣಸಗಿ ತಾಲೂಕಿನ ಬರುವಂಥ ಹಳ್ಳಿಗಳಾದಂಥ ಯದ್ದಲಬಾವಿ, ಬೆಂಚಿಗಟ್ಟಿ, ಸೋನಾಪುರ, ಬೈಲಕುಂಟಿ, ಸೋನಾಪುರ, ಸಣ್ಣತಾಂಡ, ದೊಡ್ಡತಾಂಡ, ಗೆದ್ದಲಮರಿ, ಹೊಂಬಳಕಲ್ಲು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಸುಟ್ಟು ಹೋಗಿರ್ತಕ್ಕಂಥ ಟಿಸಿ ಅಳವಡಿಸಿ ಸರ್ಕಾರದ ಆದೇಶದಂತೆ 7 ತಾಸುವರೆಗೆ ವಿದ್ಯುತ್ ಸರಬರಾಜು ಮಾಡುವ ಕುರಿತು ಅಂತ ಹೇಳಿವಿ. ಈಗ ಅವಾಯ್ಡ್ ಮಾಡಬೇಕು. ನಾವು ಕಣ್ಣಾರೆ ನೋಡಿ ವಾರ್ನ್ ಮಾಡಿ ಹೇಳಿ ಬಂದಿವಿ. ಆಗ್ತೀರಿ ಕೆಲವು ಲೈನ್ ಮ್ಯಾನ್ಗಳು ಹಾಕಿಸ್ತಾರ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.